10 into 4 40 40. ನಮಸ್ಕಾರ ಅಣ್ಣ. ಇವನು ಮ್ಯಾಥ್ಸ್ ಅಲ್ಲಿ ಕಾಲೇಜ್ಗೆ ಫಸ್ಟ್ ಅಣ್ಣ. ಓಹೋ, ಏನು ನೀನ್ ಮ್ಯಾಥ್ಸ್ ಅಲ್ಲಿ ಫಸ್ಟ್ ಅಂತ? ಹೌದಣ್ಣ. ನಿನ್ಗೊಂದು ಲೆಕ್ಕ ಕೇಳ್ತೀನಿ, ಈ ಕಾಲೇಜೆಲ್ಲ ಎಷ್ಟು ಸ್ಕ್ವೇರ್ ಫೀಟ್ ಇದೆಯಾ? 2000 ಸ್ಕ್ವೇರ್ ಯಾರ್ಡ್ಸ್ ಇದೆಯಣ್ಣ. ಬಾಯಲ್ಲಿ ಹೇಳೋದಲ್ಲ ಕಣ, ಈ ಪೆನ್ನಿಂದ ಅಳತೆ ಮಾಡಿ ಆಮೇಲೆ ಬಂದೇಳು. ತಗೋ. ಏನ ಮಕ ನೋಡ್ತಾ ಇದ್ಯಾ? ಹೋಗಲ್ಲ ಖಜೂರ್. ಸಾರಿ ಅಣ್ಣ, ಗೊತ್ತಾಗ್ಲಿಲ್ಲ. ಮೈಕಲ್ ಜಾಕ್ಸನ ನೀನು? ಕೂಚುಪುಡಿ ಆಡ್ತೀಯಾ? ಇಲ್ಲಣ್ಣ. ಕಥಕ್ಕಳಿ ಆಡ್ತೀಯಾ? ಈ ಹೇರ್ ಸ್ಟೈಲ್ ಕಿವಿಲ್ ವಾಲೆ ಏನ? ಕತ್ತಲ್ಲಿ ಏನೋ ಇದು? ನಿನ್ನ ಇಷ್ಟ ಚಿಕ್ಕ ಬಾಡಿಗೆ ಇಷ್ಟ ದೊಡ್ಡ ಡೆಕೋರೇಷನ್ ಅಣ್ಣ. ಟೋಟಲಿ ನನ್ಗೊಂಚೂರು ಇಷ್ಟ ಆಗಿಲ್ಲ. ಓಕೆ ಅಣ್ಣ. ಅರ್ಧ ಗಂಟೆಯಲ್ಲಿ ತಲೆಯೆಲ್ಲ ಬೋಳಿಸ್ಕೊಂಡ್ ಬಂದು ನನ್ ಕಣ್ಣು ಕಾಣಿಸ್ಕೊಂಡ್ ಹೋಗಲ್ಲ. ಶ್ರೀಧರ ಏನೋ ಹೇಳ್ತೀನಿ ಅಂದ್ಯಲ್ಲ. ಇವನೊಂದ್ ಹುಡುಗಿನ ಲವ್ ಮಾಡ್ತಿದ್ದ. ಆ ಹುಡುಗಿಗೆ ಲವ್ ಲೆಟರ್ ಹೇಗ್ ಕೊಟ್ಟ ಗೊತ್ತಾ? ಚೇರ್ ಹಾಕೊಂಡು ಅದ್ರ ಮೇಲೆ ನಿಂತ್ಕೊಂಡ್ ಕೊಟ್ನಪ್ಪ. ಈಗ ಬೇಕಾ? ಆ ಚೇರ್ ಮೇಲೆ ನಿಂತ್ಕೊಂಡಾಗ್ಲೇ ಗೊತ್ತಾಗಿದ್ದು ಆ ಹುಡುಗಿಗೆ ಮದುವೆ ಆಗಿದೆ ಅಂತ. ಕೃಷ್ಣ, ಬೈಕಲ್ಲಿ ದಡಿಯನ್ ಜೊತೆ ಹೋಗ್ತಿರೋದು ನಂದಿನಿ ತಾನೇ? ಈಗ ಅವನ್ ಎಲ್ಲಿ ಸಿಗ್ತಾನೋ? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ನನ್ನ ಮಗನೇ ದಡಿಯ ಕೈ ತುಂಬಾ ಸಿಗ್ತಾನೆ. ನನ್ನ ಮಗನೇ ನಿಂಗೆ ಯಾಕೆ ಕೊಡ್ತೀವಿ ಗೊತ್ತೇನಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ನಂದಿನಿ ಯಾಕೋ ಬೈಕಲ್ಲಿ ಕರ್ಕೊಂಡು ಹೋದ? ಆ ವಿಷಯನ ಅವಳ ನನ್ನ ಫ್ರೆಂಡ್ ಹಂಗಂದ್ರ ಗರ್ಲ್ ಫ್ರೆಂಡ್. ಮಗ ಒಂದ್ ನಿಮಿಷ ಇರೋ. ಏಯ್, ಫ್ರೆಂಡ್ಶಿಪ್ ಅನ್ನೋದಾದ್ರೆ ಬರೀ ಹಾಯ್ ಬಾಯ್ ಇಟ್ಕೋಬೇಕಷ್ಟೇ. ಅದ್ ಬಿಟ್ಬಿಟ್ಟು ಬೈಕಲ್ಲಿ ಕುಡಿಸ್ಕೊಂಡು ಪಿಕಪ್ ಡ್ರಾಪು PVR ಸಿನಿಮಾ ಚಿಪ್ಸು ಜೋಳ ಅಂತ ಸುತ್ತಾಡ್ತಾ ಇದ್ರೆ ಅವಳನ್ನೇ ಲವ್ ಮಾಡ್ತಾ ಇರೋ ಇವನು ಯಾರ ಜೊತೆ ಸುತ್ತಾಡ್ಬೇಕು? ಏಯ್ ಡುಮಾ, ನಂದಿನಿನ ನಾನ್ ಲವ್ ಮಾಡ್ತಾ ಇದ್ದೀನಿ. ಅವಳ ಬೈಕಲ್ಲಿ ಸುತ್ತಂಗಿದ್ರೆ ಅವಳು ನನ್ ಬೈಕಲ್ಲೇ ಸುತ್ತಬೇಕು. ಇನ್ನೊಂದ್ಸಲ ನಿನ್ನೇನಾದ್ರೂ ಅವಳ ಜೊತೆ ನೋಡಿದ್ರೆ ಹೊಡಿಯೋದಿಲ್ಲ. ಇವನ್ ಹತ್ರ ಏನ್ ಹೇಳ್ದೆ? ನಾನ್ ನಿನ್ ಲವ್ ಮಾಡ್ತಿದ್ದೀನ? ಇದು ತಪ್ಪಲ್ವಾ? ಒಂದು ಬುಕ್ ಕೊಟ್ ಮಾತ್ರಕ್ಕೆ ಪ್ರೀತಿ ಅನ್ಕೊಂಡ್ಬಿಡದ? ಇದು ಸರಿಯಲ್ಲ. ಅಂಥ ಆಲೋಚನೆ ಇದ್ರೆ ದಯವಿಟ್ಟು ಮರ್ತ್ಬಿಡು. ಕೋಪಿಸ್ಕೊಬಿಡ ನಂದಿನಿ. ಬೇಕು ಅಂದ್ರೆ ಸಾರಿ ಕೇಳ್ತೀನಿ. ಲೋ ಬೋಂಡ, ಸಾರಿ ಕಣ. ನನ್ ಮೇಲೆ ಕೋಪ ಆಯ್ತಂದ್ರೆ ಕಪಾಳ ಕೊಡ್ದ್ಬಿಡ. ದಯವಿಟ್ಟು ಅರ್ಥ ಮಾಡ್ಕೊ ನಂದಿನಿ. ಅದರ ಅವಶ್ಯಕತೆ ನನಗಿಲ್ಲ. ಗೆಜ್ಜೆ ಇಟ್ಕೊಂಡಿದ್ಯಲ್ಲೋ, ಬಿಡೋ. ತಪ್ಪು ತಿಳ್ಕೊಂಡಿದ್ಯಾ ನಂದಿನಿ? ನಾ ಹಿಡ್ಕೊಂಡಿರೋದು ನಿನ್ ಗೆಜ್ಜೆನಲ್ಲ, ನಿನ್ ಕಾಲ್ನ. ಲವ್ ಬೇಡ, ಒಳ್ಳೆ ಫ್ರೆಂಡ್ಸ್ ಆಗಾದ್ರೂ ಇರೋಣ, ಓಕೆನಾ? ಯಾವ್ದು ಬೇಡ. ಪೆನ್ ಹುಡುಕ್ತಾ ಇದೆ ಕಣ್ರೋ. ನಾವ್ ಕೇಳಲಿಲ್ವಲ್ಲ. ನಾವೇನ್ ಮುಚ್ಚಿಡ್ಬೇಡಿ. ಕ್ಲೋಸ್ ಶಾಟ್ ಅಲ್ಲೆಲ್ಲ ಕ್ಲಿಯರ್ ಆಗಿ ಕಾಣಿಸ್ತು ಅಲ್ವಾ? ಒಂದ್ ಹುಡುಗಿ ಪ್ರೀತಿಸ್ಲಿಲ್ಲ ಅಂದ್ರೆ ಹೆದರ್ಸ್ತಾರೆ, ಬೆದರ್ಸ್ತಾರೆ, ಇಲ್ಲ ಸುಮ್ನಾಗ್ತಾರೆ. ಅದ್ ಬಿಟ್ಬಿಟ್ಟು ಅವ್ಳ ಕಾಲ್ಗೆ ಬೀಳ್ತಿದ್ಯಲ್ಲ. ನನ್ ಲವರ್ ಕಾಲಕ್ಕೆ ನಾನ್ ಬಿದ್ರೆ ನಿಮ್ಗಳಿಗೇನೋ ಪ್ರಾಬ್ಲಮ್? ಪ್ರಾಬ್ಲಮ್ ಅಲ್ಲಮ್ಮ, ಗಂಡ್ಸಾಗಿ ಹುಡುಗಿ ಕಾಲಕ್ಕೆ ಬೀಳ್ತಿಯಲ್ಲ, ನಿಂಗ್ ನಾಚಿಕೆ ಆಗಲ್ವಾ? ರೋಷ ಇಲ್ವಾ? ಮಾನ ಮರ್ಯಾದೆ ಎಕ್ಸೆಟ್ರಾ 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 ಅದೆಲ್ಲ ಯಾವ್ದೂ ಇಲ್ಲ ಕಣ್ರೋ. ನನ್ನ ಹಾರ್ಟಲ್ಲಿ ನನ್ನ ಮೈಂಡಲ್ಲಿ ಅವಳೊಬ್ಳೇ ಇರೋದು. ಮೂರು ಬಿಟ್ಟವನು. ಹಲೋ, ನಾನ್ ಕೃಷ್ಣ ಮಾತಾಡ್ತಾ ಇದ್ದೀನಿ. ಯಾಕೆ ನಂದಿನಿ ಫೋನ್ ಕಟ್ ಮಾಡ್ತಾ ಇದ್ಯಾ? ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತಾನೆ ಫೋನ್ ಕಟ್ ಮಾಡಿದ್ದು. ಓಕೆ, ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಾನು ಹುಚ್ಚ ಆಗ್ಬಿಡ್ತೀನಿ. ಫಸ್ಟ್ ಅದಾಗು. ಥ್ಯಾಂಕ್ ಯು. ಹೇಗೂ ಇಷ್ಟು ಮಾತಾಡಿದೆಲ್ಲ ಅಷ್ಟು ಸಾಕು ನನಗೆ. ನಾನು ಈಗಲೇ ನಿಮ್ಮ ಮನೆ ಹತ್ರ ಬರ್ತಾ ಇದ್ದೀನಿ. Idiot. Then the number you need to call is one great performer, I think, all the way through. What you lacked, Danny, in technique. Remember these are... ನಾನು ಈಗಲೇ ನಿಮ್ಮ ಮನೆ ಹತ್ರ ಬರ್ತಾ ಇದ್ದೀನಿ.
ಗುಡ್ ನೈಟ್. ಬಂದೇ ಬಿಟ್ನಲ್ಲಪ್ಪ ಇವನು, ಇವತ್ತು ನಿದ್ದೆ ಇಲ್ದಂಗ್ ಮಾಡ್ತಾನೆ. ಕೊಬ್ಬು ರೀ ಸ್ವಾಮಿ, ರೇ ಸ್ವಲ್ಪ ಜರ್ಕೊಳ್ರಿ, ನಾನು ಮಲ್ಕೊಂತೀನಿ. ಅಮ್ಮ ನೋಡಕ್ಕೆ ಚೆನ್ನಾಗಿದ್ದೀಯಾ, ಮನೆ ಮಠ ಇರೋ ತರ ಕಾಣ್ತಾ ಇದೀಯಾ. ನನ್ ಜೊತೆ ಫುಟ್ಪಾತ್ ಅಲ್ಲಿ ಮಲ್ಕೊಳ್ಳೋ ಗತಿ ನಿನ್ಗೇನ್ ಬಂತಪ್ಪ? ನನ್ನ ಹತ್ರ ಎಲ್ಲ ಇದೆ, ಆದ್ರೆ ಪ್ರೀತಿಸೋ ಹುಡುಗಿ ಇಲ್ಲ ಅಂದ್ರೆ ಎಲ್ಲ ಇದ್ದು ಇಲ್ದೇದಂಗೆ. ಲವ್ ಅನ್ನೋದು ಮನ್ಸಿಗೆ ಬಂದ್ಮೇಲೆ ಲವ್ವರ್ಗೋಸ್ಕರ ಫುಟ್ಪಾತ್ ಮೇಲೆ ಮಲ್ಕೊಂಡ್ರು ಒಂದೇ, 5 ಸ್ಟಾರ್ ಹೋಟೆಲ್ ಅಲ್ಲಿ ಮಲ್ಕೊಂಡ್ರು ಒಂದೇ. ಓ ಹೊಸ ಲವ್ವಾ? ಕರೆಕ್ಟ್ ಆಗಿ ಹೇಳ್ತಾ ಇದ್ಯಾ. ನಿದ್ದೆ ಮಾಡಕ್ ಬಿಡ್ತಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ, ನಾಳೆನೂ ಮಾಡ್ಬೋದು. ನಿಂಗೊಂದ್ ವಿಷಯ ಇಲ್ಲ. ಏನಪ್ಪಾ ಅದು? ಪ್ರೀತಿಸೋ ಹುಡುಗಿರು ಕೋಪಿಸ್ಕೊಂಡಾಗ ಅವ್ರನ್ನ ಕೂಲ್ ಮಾಡ್ತಾ ಮಲಗೋದ್ರಲ್ಲಿ ಇರೋಂತ ಥ್ರಿಲ್ಲು ಬೇರೆ ಯಾವ್ದ್ರಲ್ಲೂ ಇರಲ್ಲ. ಯಾವಾಗ ನೋಡಿದ್ರು ಸುಂದರವಾಗಿರೋ ಹುಡುಗಿರ ಮನೆ ಮೇಲೆ ರೌಂಡ ಹೊಡಿತೀಯಾ. ನಾವ್ ಇವಾಗ ಇಲ್ಲಿದ್ದೀವಿ ತಾನೆ, ತಾವು ಕಳ್ಸ್ಕೊಳ್ರಿ. ಥ್ಯಾಂಕ್ಸ್. ಇದಾನು ಹೋದ್ನು. ಗುಡ್ ನೈಟ್. ಓ ಮೈ ಗಾಡ್, ಅವನ್ ಏನೇ ಅವನು, ಇಷ್ಟ ಇಲ್ಲ ಅಂದ್ಮೇಲೂ ಅವನ್ ಎಲ್ಲಂದ್ರಲ್ಲಿ ಕೊನೆಗ್ ಮಿಡ್ ನೈಟ್ ನಲ್ಲಿ ಬೆಗ್ಗರ್ ಜೊತೆ ಮಲ್ಕೊಂಡು ಫೋನ್ ಮಾಡಿ ತಲೆ ತಿಂತಾ ಇದ್ದ. ನೋಡೆ, ಲವ್ ಮಾಡೋರು ಒಬ್ಬ ಗ್ರೀಟಿಂಗ್ಸ್ ಕೊಡ್ತಾನೆ, ಒಬ್ಬ SMS ಕಳಿಸ್ತಾನೆ, ಇನ್ನೊಬ್ಬ ಹಿಂದೆ ಬೀಳ್ತಾನೆ. ನಿಜವಾದ ಲವ್ನ ಹೇಗ್ ಹೇಳಿದ್ರು ಅದ್ ಲವ್ವೇ ಕಣೆ. ಕಣ್ಮುಂದೆ ಇಲ್ದಿರೋ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ಯಾ ಅಂದ್ರೆ ಅದು ಪ್ರೀತಿನೋ ಇಲ್ಲ ದ್ವೇಷನೋ ಆಗಿರುತ್ತೆ. ನಿನಗೆ ಅವನ ಮೇಲಿರೋ ಫೀಲಿಂಗ್ಸ್ ಏನು ಅಂತ ನೀನೇ ಡಿಸೈಡ್ ಮಾಡ್ಕೊ. ಸರ್ ನಮಸ್ಕಾರ ಸರ್. ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಕಳ್ಕೊಂಡಿದ್ದೀನಿ. ನಾನು ಪ್ರತಿ ದಿವಸ ಮನೆಗೆ ಲೇಟ್ ಆಗಿ ಹೋಗ್ತೀನಿ ಅಂತ ಹೇಳಿ ನನ್ನ ಹೆಂಡತಿ ಸುಮ್ನೆ ಜಗಳ ಕಾಯ್ತಾಳೆ. ಹೆಂಡತಿನ ಸಾಕೋ ಯೋಗ್ಯತೆ ಇಲ್ಲ, ನಿನಗೆ ಯಾಕೋ ಬೇಕು ಮದುವೆ ಅಂತ ಹೇಳ್ಕೊಂಡು ಕೋರ್ಟ್ಗೆ ಹೋಗಿದ್ದಾಳೆ. ನನ್ನಿಂದ ಡೈವೋರ್ಸ್ ಕೇಳ್ತಾ ಇದ್ದಾಳೆ. ಸರ್ ದಯವಿಟ್ಟು ನನ್ನ ಕೇಸ್ನ ನೀವೇ ಹ್ಯಾಂಡಲ್ ಮಾಡಬೇಕು ಸರ್. ಇದು ಡೈವರ್ಸ್ ಕೇಸ್, ಇದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ. ಆರ್ ಯು ರೆಡಿ ಟು ಪೇ 2 lakhs rupees ಫಾರ್ ದಿಸ್? ಅಷ್ಟೊಂದು ಹಣ ನನ್ ಕೈಲಿ ಕೊಡಕ್ಕಾಗಲ್ಲ ಸರ್. ಹೆಂಡತಿನೂ ಕಳ್ಕೊಂಡು ಕೆಲ್ಸಾನು ಕಳ್ಕೊಂಡಿರುವಂತಹ ಬಾಳ್ಗೆ ಅರ್ಥ ಇಲ್ಲ. ನೀವು ತುಂಬಾ ಒಳ್ಳೆ ಲಾಯರು ಅಂತ ಕೇಳಿದೀನಿ. ನಿಮ್ಮ ಏನಪ್ಪ ಮಾಡ್ತಾ ಇದ್ದೀಯ? ಗಂಡ ಹೆಂಡತಿ ಸಂಬಂಧ ಬ್ರಹ್ಮ ಹಾಕಿದ ಗಂಟು, ಅದನ್ನ ಬಿಚ್ಚೋಕ್ ಯಾರಿಂದನೂ ಸಾಧ್ಯ ಇಲ್ಲ. ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ನೀ ನನಗೆ ಫೀಸ್ ಕೊಡೋದು ಬೇಕಾಗಿಲ್ಲ, ನನ್ನ ಸ್ವಂತ ಹಣ ಖರ್ಚಾದ್ರೂ ಪರವಾಗಿಲ್ಲ. ಐ ವಿಲ್ ಹ್ಯಾಂಡಲ್ ಯುವರ್ ಕೇಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೋಗ್ಬಾ. ಅವ್ನ್ ಕಾಲ್ ಹಿಡ್ಕೊಂಡ ತಕ್ಷಣ ನೀವು ವಾದ ಮಾಡ್ಬಿಡೋದೇನಾ? ನೋಡೆ, ಆವೇಶದಲ್ಲಿದ್ದವರು ಕಾಲರ್ ಹಿಡ್ಕೋತಾರೆ, ನೊಂದವರು ಕಾಲ್ ಹಿಡ್ಕೋತಾರೆ. ಅವ್ರಿಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ನನ್ ಗೆಜ್ಜೆ ಇಟ್ಕೊಂಡಿದ್ಯಲ್ಲೋ, ಬಿಡೋ. ತಪ್ಪು ತಿಳ್ಕೊಂಡಿದ್ಯಾ ನಂದಿನಿ? ನಾ ಹಿಡ್ಕೊಂಡಿರೋದು ನಿನ್ ಗೆಜ್ಜೆನಲ್ಲ, ನಿನ್ ಕಾಲ್ನ. ಲವ್ ಬೇಡ, ಒಳ್ಳೆ ಫ್ರೆಂಡ್ಸ್ ಆಗಾದ್ರೂ ಇರೋಣ, ಓಕೆನಾ? ಲವ್ ಮಾಡು ಅಂತ ಕಾಲಿಗೆ ಬಿದ್ದಣ್ಣ. ಕಾಲಿಗೆ ಬಿದ್ರು ಲವ್ ಮಾಡಲ್ಲ ಅಂದ್ಲ. ಅಂತ ಸುಂದ್ರಿ ನಾನು ಅವಳು. ಹೌದಣ್ಣ, ಅವಳೊಂದ್ಸತಿ ನೋಡ್ಲೇಬೇಕು. ಅಣ್ಣ ಅವಳೇ ಅಣ್ಣ. ಅವಳಿಗೋಸ್ಕರ ಕಾಲಿಗೆ ಬೀಳೋದೇನ ಮಹಾ. ಅವಳಿಗಾಗಿ ನನ್ ತಲೆನ ಅವಳ ಕಾಲ ಹತ್ರ ಬೇಕಾದ್ರೂ ಇಟ್ಬಿಡ್ತೀನಿ. ನಂದಿನಿ, ಕೃಷ್ಣ ನಿನಗೇನೋ ತುಂಬಾ ಟಾರ್ಚರ್ ಕೊಡ್ತಿದ್ದಾನಂತೆ. ಇನ್ಮೇಲೆ ಆ ತೊಂದ್ರೆ ನಿನಗಿರಲ್ಲ, ಯಾಕಂದ್ರೆ ನೀನ್ ತುಂಬಾ ಇಷ್ಟ ಆಗಿದ್ಯಾ. ನಿನಗ್ ಟಾರ್ಚರ್ ಅಲ್ಲ, ಟಚ್ ಮಾಡಕ್ಕೂ ಬಿಡಲ್ಲ. ಏನು ಬಾಮೈದ,
ಇವಳು ಲವ್ ಮಾಡೋ ಅಂತ ಬೇಜಾನ್ ಹಿಂಸೆ ಮಾಡ್ತಾ ಇದ್ದಂತೆ ಹಾ ಕಾಲಕ್ಕೆ ಬೇರೆ ಬಿಡ್ತಿದ್ಯಂತೆ ಏನ್ ವಿಷಯ? ಅಣ್ಣ ಒಂದ್ ಸ್ವಲ್ಪ ಈ ಕಡೆ ಬಂದಿದ್ದೀನಿ. ಪ್ರಪಂಚದಲ್ಲಿ ಏನೇನೋ ನಡೆಯತ್ತಂತೆ, ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳಕ್ಕಾಗತ್ತಾ? ಬಿಟ್ಟಾಕಣ ನಂದಿನಿ, ನೀನ್ ಹೋಗು, ನಾವ್ ಮಾತಾಡ್ತಾ ಇದ್ದಿತ್ತ. ಹೌದು, ಆ ಡುಮ್ಮ ಅವತ್ತು ಇವಳನ್ನ ಬೈಕಲ್ಲಿ ಕುಣ್ಸ್ಕೊಂಡು ಹೋಗಿದ್ದಕ್ಕೆ ಅವ್ನ್ ಹೊಡ್ದಿಯಂತೆ. ಈಗ ನಾನು ಇವಳನ್ನ ಬೈಕಲ್ಲಿ ಕುಣ್ಸ್ಕೊಂಡು ಹೋಗ್ತೀನಿ, ನನಗೂ ಹೊಡಿತ್ಯಾ? ಇಲ್ಲ ಅಣ್ಣ. ಹೊಡಿತ್ಯಾನ ಅಣ್ಣ? ಹೊಡಿಯೋ ಹೊಡಿಯಲೇ ಇಲ್ಲಿ ಮಾರ. ಕಾಲ್ ಬೇಕಾದ್ರೂ ಹಿಡಿತೀನಿ, ಇಲ್ಲ ತುಟಿ ಬೇಕಾದ್ರೂ ಹಿಡಿತೀನಿ. ನಿನ್ಗೇನೋ ಕಷ್ಟ? ಇನ್ನೊಂದ್ಸಲ ಅವಳ ಸವಾಸಕ್ಕೆ ಏನಾದ್ರು ಹೋದ್ರೆ ಮಗನೇ ಉದ್ದುದ್ದ ಅಡ್ಡಡ್ಡ ಸಿಗದಾಕ್ಬಿಡ್ತೀನಿ. ನಂದಿನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬರಕ್ ಹೇಳಿದ್ದು? ಎಲ್ಲಾರ ಎದುರಿಗೆ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ಯಲ್ಲ, ಯಾಕೆ? ತೆಗೆದು ಬಿಟ್ಟ ಅಂದ್ರೆ ಛೇ, ಎಷ್ಟಲ ಹೇಳೋದು? ನಾನೇನ್ ಟೇಪ್ ರೆಕಾರ್ಡಲ್ಲಿರೋ ಕ್ಯಾಸೆಟ್ ಹೇಳಿದೆ ಹೇಳಕ್ಕೆ? ಅಲ್ಲ, ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ? ಇಡೀ ಪ್ರಪಂಚದಲ್ಲಿ ನೀನ್ ಒಬ್ಳೆ ಸುಂದರಿ ಅನ್ಕೊಂಡ್ಬಿಟ್ಟಿದ್ಯಾ? ತೂಕ ಹಾಕಿದ್ರೆ 1/4 kg ಮಾಂಸ ಎಲ್ಲ ಮೈಯಲ್ಲಿ. 4 ಜನದ ಹತ್ರ ಖುಷಿಯಾಗಿ ಮಾತಾಡೋದ್ ಕಲ್ತ್ಕೋ. ನಿಮ್ಮಪ್ಪನ ಮನೆ ಗಂಟೆ ಏನೋ ಬಿಡಲ್ಲ. ಯಾವಾಗ ನೋಡು ಶೇರ್ ಮಾರ್ಕೆಟ್ ಅಲ್ಲಿ 100 ಕೋಟಿ ಕಳ್ಕೊಂಡಿರೋ ತರ ಮುಖ ಊದಿಸ್ಕೊಂಡು ಒಳ್ಳೆ ಅಳ್ಮುಂಜಿ ಇದ್ದಂಗಿರ್ತೀಯ. ನೋಡು, ಇಷ್ಟು ದಿನ ನಿನ್ ಹಿಂದೆ ತಿರುಗಿದ್ದಕ್ಕೆ ನಾನ್ ಬೂಟ್ ತಗೊಂಡ್ ನಾನೇ ಹೊಡ್ಕೋಬೇಕು. ನಿನ್ ಸವಸ ಸಾಕು. ನಿಂಗೊಂದ್ ದೊಡ್ಡ ನಮಸ್ಕಾರ ಅಮ್ಮ, ನಾನೇನ್ ಬರ್ತೀನಿ. ಇಷ್ಟು ದಿನ ನೀನು ನನ್ ಸುತ್ತ ತಿರುಗ್ತಾ ಇದ್ದೆ, ಈಗ ನಾನು ನಿನ್ ಸುತ್ತ ತಿರ್ಗೋ ತರ ಮಾಡ್ದೆ.